ವ್ಯಂಗ್ಯವಾಗಿ ಹಾಸ್ಯಭರಿತವಾಗಿ ನಮ್ಮನ್ನು ನಿರುದ್ಯೋಗಿಗಳು ಅಂತ ಹೇಳಿದ್ದಾರೆ. ಆಯಿತು, ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಜನಾದೇಶ ನಿಮ್ಮ ಪರವಾಗಿದೆ, ಜನಾದೇಶ ಕೂಡ ನಿಮ್ಮ ಪರವಿದೆ. ಆಡಳಿತ ಪಕ್ಷ ಕೆಲಸ ಮಾಡಿರಿ, ಅಭಿವೃದ್ಧಿ ಹಣ ಅನುದಾನ ತಂದು ಅಭಿವೃದ್ಧಿ ಮಾಡಿರಿ. ಅಭಿವೃದ್ಧಿ ಮಾಡೋದ್ರ ಬದಲಾಗಿ ನಮ್ಮ ಹೋರಾಟವನ್ನು ವ್ಯಂಗ್ಯವಾಗಿ ಮಾಡಿರಿ, ನಮ್ಮನ್ನು ನಿರುದ್ಯೋಗ ಅಂತ ಕರೆದಿರಿ. ನಾನು ಕೇಳ್ತೀನಿ, ಅಧಿಕಾರ ಶಾಶ್ವತನ? ನಿಮ್ಮ ಅಧಿಕಾರ ಶಾಶ್ವತನ? ಬರೆದಿಟ್ಕೊಳ್ರಿ. ಸವಾಲಾಗ್ತೀನಿ ನಾನು, ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮನ್ನು ಜನ ಅಡ್ರೆಸ್ ಇಲ್ಲದಂಗೆ ಸೋಲಿಸ್ತಾರೆ ರಾಜ್ಯದಲ್ಲಿ. ಕೇವಲ ದಾವಣಗೆರೆ ಜಿಲ್ಲೆಯಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಯಾವ ರೀತಿ 3 ಬಾರಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ, ಕರ್ನಾಟಕದಲ್ಲೂ ನಿಮ್ಮ ಅಡ್ರೆಸ್ ಇರಲ್ಲ. ಇವತ್ತು ನಾನು ಹೇಳ್ತೀನಿ, ನಿಮ್ಮ ಸರ್ಕಾರ ICU ವಾರ್ಡಾಗಿದೆ. ಆಯಿತು, ಭದ್ರಾ ನಾವೇ ಹೇಳಿದ್ದೀವಿ, ಭದ್ರಾ ಬಲದಂಡೆ ಆ ನಾಲೆಯನ್ನು ಸೀಳಿದ್ದು ಸತ್ಯ, ಸೀಳಿದ್ದು ಸತ್ಯ. ಕುಡಿಯುವ ನೀರಿಗೆ ಅಡ್ಡಿಪಡಿಸಿಲ್ಲ. 7 TMC ನೀರು ರಿಸರ್ವ್ ಇದೆ, ಅದರಲ್ಲಿ ನೀರು ತಗೊಂತಾರೆ ಸ್ವಾಮಿ. ಅದರಲ್ಲಿ ತಗೊಂಡವ್ರು ಯಾರು ಬೇಡ ಅಂತಾರೆ ಒಯ್ಲಿ. ಇವತ್ತೇನು ಕುಂದೂರಿನಲ್ಲಿ ಕಾಂಗ್ರೆಸ್ಸಿನ ಶಾಸಕರು ದಾವಣಗೆರೆ ಜಿಲ್ಲೆಯ ರೈತರ ಪರನೋ ಅಥವಾ ಬೇರೆ ಜಿಲ್ಲೆಯ ಪರವಾಗಿ ಅಂತ ಹೇಳಿ ಸ್ಪಷ್ಟೀಕರಣ ಕೊಡಬೇಕು. ಹಿರಿಯರು, ನಮ್ಮ ಹೊನ್ನಾಳಿ ಕ್ಷೇತ್ರ ಶಾಸಕರು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಮುಚ್ಚಿಕೊಂಡಿರಬೇಕು ಅಂತ ಹೇಳಿದ್ದಾರೆ ನನಗೆ. ನಿಮ್ಮ ಆಸ್ತಿ ತಿಂದೀವ? ಭಾಳ ಗೌರವ ಇದೆ. ನಾನು 2.25 ವರ್ಷ ನಿಮ್ಮ ಎಲ್ಲೂ ನಿಮ್ಮ ಹೆಸರಿಡಿದು ಹೇಳಿಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಬೇಕು. ಒಂದು ನಾಣ್ಯದ 2 ಮುಖಗಳು, ಮುಚ್ಚಿಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ಈ ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ, ಭಾರಿ ಅತಿ ಆಯ್ತು, ಜಾಸ್ತಿ ಆಯ್ತು ಅಂತ ಹೇಳಿದ್ದಾರೆ. ಏನಿ ಸ್ವಾಮಿ, ನನಗೆ ಊಟಕ್ಕೆ ಅನ್ನ ಬಟ್ಟೆ ನೀರು ಕೊಟ್ಟಿದ್ದೀರಾ? ನನಗೇನಾದ್ರು ಊಟ ಹಾಕಿದ್ದೀರಾ? ವ್ಯಂಗ್ಯವಾಗಿ ಹಾಸ್ಯಭರಿತವಾಗಿ ನಮ್ಮನ್ನು ನಿರುದ್ಯೋಗಿಗಳು ಅಂತ ಹೇಳಿದ್ದಾರೆ. ಆಯಿತು, ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಜನಾದೇಶ ನಿಮ್ಮ ಪರವಾಗಿದೆ, ಜನಾದೇಶ ಕೂಡ ನಿಮ್ಮ ಪರವಿದೆ. ಆಡಳಿತ ಪಕ್ಷ ಕೆಲಸ ಮಾಡಿರಿ, ಅಭಿವೃದ್ಧಿ ಹಣ ಅನುದಾನ ತಂದು ಅಭಿವೃದ್ಧಿ ಮಾಡಿರಿ. ಅಭಿವೃದ್ಧಿ ಮಾಡೋದ್ರ ಬದಲಾಗಿ ನಮ್ಮ ಹೋರಾಟವನ್ನು ವ್ಯಂಗ್ಯವಾಗಿ ಮಾಡಿರಿ, ನಮ್ಮನ್ನು ನಿರುದ್ಯೋಗ ಅಂತ ಕರೆದಿರಿ. ನಾನು ಕೇಳ್ತೀನಿ, ಅಧಿಕಾರ ಶಾಶ್ವತನ? ನಿಮ್ಮ ಅಧಿಕಾರ ಶಾಶ್ವತನ? ಬರೆದಿಟ್ಕೊಳ್ರಿ. ಸವಾಲಾಗ್ತೀನಿ ನಾನು, ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮನ್ನು ಜನ ಅಡ್ರೆಸ್ ಇಲ್ಲದಂಗೆ ಸೋಲಿಸ್ತಾರೆ ರಾಜ್ಯದಲ್ಲಿ. ಕೇವಲ ದಾವಣಗೆರೆ ಜಿಲ್ಲೆಯಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಯಾವ ರೀತಿ 3 ಬಾರಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ, ಕರ್ನಾಟಕದಲ್ಲೂ ನಿಮ್ಮ ಅಡ್ರೆಸ್ ಇರಲ್ಲ. ಇವತ್ತು ನಾನು ಹೇಳ್ತೀನಿ, ನಿಮ್ಮ ಸರ್ಕಾರ ICU ವಾರ್ಡಾಗಿದೆ. ಆಯಿತು, ಭದ್ರಾ ನಾವೇ ಹೇಳಿದ್ದೀವಿ, ಭದ್ರಾ ಬಲದಂಡೆ ಆ ನಾಲೆಯನ್ನು ಸೀಳಿದ್ದು ಸತ್ಯ, ಸೀಳಿದ್ದು ಸತ್ಯ. ಕುಡಿಯುವ ನೀರಿಗೆ ಅಡ್ಡಿಪಡಿಸಿಲ್ಲ. 7 TMC ನೀರು ರಿಸರ್ವ್ ಇದೆ, ಅದರಲ್ಲಿ ನೀರು ತಗೊಂತಾರೆ ಸ್ವಾಮಿ. ಅದರಲ್ಲಿ ತಗೊಂಡವ್ರು ಯಾರು ಬೇಡ ಅಂತಾರೆ ಒಯ್ಲಿ. ಇವತ್ತೇನು ಕುಂದೂರಿನಲ್ಲಿ ಕಾಂಗ್ರೆಸ್ಸಿನ ಶಾಸಕರು ದಾವಣಗೆರೆ ಜಿಲ್ಲೆಯ ರೈತರ ಪರನೋ ಅಥವಾ ಬೇರೆ ಜಿಲ್ಲೆಯ ಪರವಾಗಿ ಅಂತ ಹೇಳಿ ಸ್ಪಷ್ಟೀಕರಣ ಕೊಡಬೇಕು.
ಹಿರಿಯರು ನಮ್ಮ ಹೊನ್ನಾಳಿ ಕ್ಷೇತ್ರ ಶಾಸಕರು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಮುಚ್ಚಿಕೊಂಡಿರಬೇಕು ಅಂತ ಹೇಳಿದ್ದಾರೆ ನನಗೆ. ನಿಮ್ಮ ಆಸ್ತಿ ತಿಂದೀವ? ಭಾಳ ಗೌರವ ಇದೆ. ನಾನು 2.25 ವರ್ಷ ನಿಮ್ಮ ಎಲ್ಲೂ ನಿಮ್ಮ ಹೆಸರಿಡಿದು ಹೇಳಿಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಬೇಕು. ಒಂದು ನಾಣ್ಯದ ಎರಡು ಮುಖಗಳು, ಮುಚ್ಚಿಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ಈ ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 2 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ, ಭಾರಿ ಅತಿಯಾತು ಜಾಸ್ತಿ ಆಯ್ತು ಅಂತ ಹೇಳಿದ್ದಾರೆ. ಏನಿ ಸ್ವಾಮಿ, ನನಗೆ ಊಟಕ್ಕೆ ಅನ್ನ ಬಟ್ಟೆ ನೀರು ಕೊಟ್ಟಿದ್ದೀರಾ? ನನಗೇನಾದ್ರು ಊಟ ಹಾಕಿದ್ದೀರಾ? ವ್ಯಂಗ್ಯವಾಗಿ ಹಾಸ್ಯಭರಿತವಾಗಿ ನಮ್ಮನ್ನು ನಿರುದ್ಯೋಗಿಗಳು ಅಂತ ಹೇಳಿದ್ದಾರೆ. ಆಯಿತು, ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಜನಾದೇಶ ನಿಮ್ಮ ಪರವಾಗಿದೆ. ಜನಾದೇಶ ಕೂಡ ನಿಮ್ಮ ಪರವಿದೆ. ಆಡಳಿತ ಪಕ್ಷ ಕೆಲಸ ಮಾಡಿರಿ, ಅಭಿವೃದ್ಧಿ ಹಣ ಅನುದಾನ ತಂದು ಅಭಿವೃದ್ಧಿ ಮಾಡಿರಿ. ಅಭಿವೃದ್ಧಿ ಮಾಡೋರ ಬದಲಾಗಿ ನಮ್ಮ ಹೋರಾಟವನ್ನು ವ್ಯಂಗ್ಯವಾಗಿ ಮಾಡಿರಿ, ನಮ್ಮನ್ನು ನಿರುದ್ಯೋಗ ಅಂತ ಕರೆದಿರಿ. ನಾನು ಕೇಳ್ತೀನಿ, ಅಧಿಕಾರ ಶಾಶ್ವತನ? ನಿಮ್ಮ ಅಧಿಕಾರ ಶಾಶ್ವತನ? ಬರೆದಿಟ್ಕೊಳ್ರಿ. ಸವಾಲಾಗ್ತೀನಿ ನಾನು, ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮನ್ನು ಜನ ಅಡ್ರೆಸ್ ಇಲ್ಲದಂಗೆ ಸೋಲಿಸ್ತಾರೆ ರಾಜ್ಯದಲ್ಲಿ. ಕೇವಲ ದಾವಣಗೆರೆ ಜಿಲ್ಲೆಯಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಯಾವ ರೀತಿ 3 ಬಾರಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ, ಕರ್ನಾಟಕದಲ್ಲೂ ನಿಮ್ಮ ಅಡ್ರೆಸ್ ಇರಲ್ಲ. ಇವತ್ತು ನಾನು ಹೇಳ್ತೀನಿ, ನಿಮ್ಮ ಸರ್ಕಾರ ICU ವಾರ್ಡಾಗಿದೆ. ಆಯಿತು, ಭದ್ರಾ ನಾವೇ ಹೇಳಿದ್ದೀವಿ, ಭದ್ರಾ ಬಲದಂಡೆ ಆ ನಾಲೆಯನ್ನು ಸೀಳಿದ್ದು ಸತ್ಯ, ಸೀಳಿದ್ದು ಸತ್ಯ. ಕುಡಿಯುವ ನೀರಿಗೆ ಅಡ್ಡಿಪಡಿಸಿಲ್ಲ. 7 TMC ನೀರು ರಿಸರ್ವ್ ಇದೆ, ಅದರಲ್ಲಿ ತಗೊಂತಾರೆ ಸ್ವಾಮಿ. ಅದರಲ್ಲಿ ತಗೊಂಡವ್ರು ಯಾರು ಬೇಡ ಅಂತಾರೆ? ಒಯ್ಲಿ. ಇವತ್ತೇನು ಕುಂದೂರಿನಲ್ಲಿ ಕಾಂಗ್ರೆಸ್ಸಿನ ಶಾಸಕರು ದಾವಣಗೆರೆ ಜಿಲ್ಲೆಯ ರೈತರ ಪರನೋ ಅಥವಾ ಬೇರೆ ಜಿಲ್ಲೆಯ ಪರವಾಗಿ ಅಂತ ಹೇಳಿ ಸ್ಪಷ್ಟೀಕರಣ ಕೊಡಬೇಕು. ಹಿರಿಯರು ನಮ್ಮ ಹೊನ್ನಾಳಿ ಕ್ಷೇತ್ರ ಶಾಸಕರು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಮುಚ್ಚಿಕೊಂಡಿರಬೇಕು ಅಂತ ಹೇಳಿದ್ದಾರೆ ನನಗೆ. ನಿಮ್ಮ ಆಸ್ತಿ ತಿಂದೀವ? ಭಾಳ ಗೌರವ ಇದೆ. ನಾನು 2.25 ವರ್ಷ ನಿಮ್ಮ ಎಲ್ಲೂ ನಿಮ್ಮ ಹೆಸರಿಡಿದು ಹೇಳಿಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಬೇಕು. ಒಂದು ನಾಣ್ಯದ ಎರಡು ಮುಖಗಳು, ಮುಚ್ಚಿಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ಈ ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 2 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ, ಭಾರಿ ಅತಿಯಾತು ಜಾಸ್ತಿ ಆಯ್ತು ಅಂತ ಹೇಳಿದ್ದಾರೆ. ಏನಿ ಸ್ವಾಮಿ, ನನಗೆ ಊಟಕ್ಕೆ ಅನ್ನ ಬಟ್ಟೆ ನೀರು ಕೊಟ್ಟಿದ್ದೀರಾ? ನನಗೇನಾದ್ರು ಊಟ ಹಾಕಿದ್ದೀರಾ?